ಬೀನ್ಸಿಂದ ಈ ರೀತಿ ಒಂದು ಡ್ರೈ ಪಲ್ಯ ಮಾಡಿ ನೋಡಿ. ವಾರಕ್ಕೆ 3 ದಿನ ಮಾಡ್ತೀರಾ, ಬೀನ್ಸಿಂದಲೂ ಇಷ್ಟು ಅದ್ಭುತವಾಗಿ ಒಂದು ಪಲ್ಯ ಮಾಡ್ಬೋದಾ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೀನ್ಸಿಂದ ಒಂದು ಡ್ರೈ ಪಲ್ಯ ಮಾಡ್ತಾ ಇದ್ದೀನಿ. ಬೀನ್ಸ್ನ ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು 3ರಿಂದ 4 ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂತಹ ಬೀನ್ಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಗೆ ಬೇಡ, ಅದಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ಇದು ಎಣ್ಣೆನಲ್ಲೇ ಈ ರೀತಿ ಫ್ರೈ ಮಾಡಿ ಬೀನ್ಸ್ನ ಬೇಯಿಸ್ಕೋಬೇಕು. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಆಲ್ಮೋಸ್ಟ್ ಇಲ್ಲಿ ನಾನು ಒಂದು 1/4 kg ಜಾಸ್ತಿ ಇದೆ ಬೀನ್ಸು. ಅಷ್ಟಕ್ಕೆ ಒಂದು 2 ಹಿಡಿಯಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ಒಂದು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಖಂಡಿತ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ ಖಾರಕ್ಕೋಸ್ಕರ, 1 ಸ್ಪೂನ್ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪೌಡರು, 1/4 ಸ್ಪೂನಷ್ಟು ಜೀರಿಗೆ. ಸಾಂಬಾರು ಪೌಡರ್ ಇಲ್ಲ ಅಂದರೆ ಧನಿಯಾ ಪುಡಿ ಯೂಸ್ ಮಾಡ್ಬೋದು. ಒಂದು 2 ಇಂಚ್ನಷ್ಟು ಹುಣಸೆಹಣ್ಣು, ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸಿ ಫಸ್ಟು ಅಷ್ಟನ್ನು ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತರಿಯಾಗೇ ಇರಲಿ, ನೀರು ಹಾಕೋದೇನು ಬೇಡ. ನಂತರ ಒಂದು ಹಿಡಿಯಷ್ಟು ತೆಂಗಿನಕಾಯಿನ ಹಾಕಿ ಅದನ್ನು ಕೂಡ ನೀರು ಹಾಕದೆ ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಬೀನ್ಸ್ ಬೆಂದಿದೆ ಒಗ್ಗರಣೆನಲ್ಲೇ. ಬೀನ್ಸ್ ಬೆಂದಿದೆಯಾ ಕನ್ಫರ್ಮ್ ಮಾಡಿಕೊಂಡು ಈಗ ರುಬ್ಬಿ ಇಟ್ಕೊಂಡಂತಹ ಮಸಾಲೆನ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ತರಿಯಾಗಿರಲಿ ಮಸಾಲ. ಈಗ ಈ ಬೀನ್ಸ್ ಜೊತೆಗೆ ಈ ಮಸಾಲೆನೂ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ನಾನು ಸ್ವಲ್ಪ ನೀರನ್ನ ಚುಮುಕ್ಸ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಹಾಕ್ಕೊಂಡಿರ್ಬೋದು. ನೀರನ್ನ ಚುಮುಕ್ಸಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೊಂಡ್ಬಿಡಿ. ತುಂಬ ಚೆನ್ನಾಗಿರುತ್ತೆ. ಅದು ಬೇಯ್ತಾ ಇದ್ದರೆ ಅದಕ್ಕೆ ಹಾಕಿರೋ ಅಂಥ ಮಸಾಲೆ, ಕಡಲೆ ಬೀಜ, ತೆಂಗಿನಕಾಯಿ, ಸಾಸಿವೆ ಎಲ್ಲ ಹಾಕಿದ್ದೀವಲ್ಲ, ಆ ಸ್ಮೆಲ್ಲು, ಸಾಂಬಾರು ಪೌಡರ್ದು ಘಮ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಉಪ್ಪು ಸ್ವಲ್ಪ ಸಪ್ಪೆ ಅನ್ನಿಸ್ತು, ಹಾಕಿ ಮಿಕ್ಸ್ ಮಾಡಿದ್ರೆ ಬೀನ್ಸ್ ಪಲ್ಯ ರೆಡಿ ಆಯಿತು. ಇದು ಎಲ್ಲ ರೀತಿಯ ರೊಟ್ಟಿಗಳಿಗೆ, ಚಪಾತಿಗೆ, ಅನ್ನ ಸಾಂಬಾರು, ರಸಮಿಗೆ ಸೈಡ್ ಡಿಶ್ ಆಗಿ ಅದ್ಭುತವಾಗಿರುತ್ತೆ. ವಾರಕ್ಕೆ 3 ದಿನ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.